2028ರ ಚುನಾವಣೆಯಲ್ಲಿ ಜೆಡಿಎಸ್ಗೆ 75 ಸ್ಥಾನ ಫಿಕ್ಸ್. 2028ರ ಚುನಾವಣೆಯಲ್ಲಿ ಜೆಡಿಎಸ್ ಮಾಡಲಿದೆ ಕಮಾಲ್. 2028ರ ಚುನಾವಣೆಯಲ್ಲಿ ಜೆಡಿಎಸ್ ಮಾಡಲಿದೆ ಕಮಾಲ್. ಮತ್ತೆ ಜೆಡಿಎಸ್ ಪಾಲಾಗಲಿದೆ ಚಾಮುಂಡೇಶ್ವರಿ ಕ್ಷೇತ್ರ. 2028ರ ರಾಜಕೀಯ ಭವಿಷ್ಯವನ್ನ ಹೇಳಿದ್ದಾರೆ ಕುಮಾರಸ್ವಾಮಿ. ನಮ್ಮ ಪಕ್ಷದಲ್ಲಿ ಯಾವುದೇ ಗೊಂದಲವಿಲ್ಲ, ಯಾವುದೇ ಒತ್ತಡಗಳಿಗೆ ನಾವು ಮಣಿಯೋದಿಲ್ಲ ಅಂತ ಹೇಳಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಕಾರ್ಯಕರ್ತರ ಭಾವನೆಗಳಿಗೆ ನಾವು ಬೆಲೆಯನ್ನ ಕೊಟ್ಟಿದ್ದೇವೆ. ಚಾಮುಂಡೇಶ್ವರಿ ಕ್ಷೇತ್ರ ಜೆಡಿಎಸ್ನ ಭದ್ರಕೋಟೆಯಾಗಿದೆ. ಇದನ್ನ ಮನವರಿಕೆ ಮಾಡಿಕೊಡಲು ಸಮಾವೇಶವನ್ನ ಮಾಡಿರುವಂತದ್ದು. ಚಾಮುಂಡೇಶ್ವರಿಯಲ್ಲಿ ಇದೀಗ ಗುಡುಗಿದ್ದಾರೆ ಕುಮಾರಸ್ವಾಮಿ ಅವರು. 2028ರ ಚುನಾವಣೆಯಲ್ಲಿ ಜೆಡಿಎಸ್ಗೆ 75 ಸ್ಥಾನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಕಮಾಲ್ ಮಾಡಲಿದೆ ಜೆಡಿಎಸ್ ಪಕ್ಷ. ಮತ್ತೆ ಜೆಡಿಎಸ್ ಪಾಲಾಗಲಿದೆ ಚಾಮುಂಡೇಶ್ವರಿ ಕ್ಷೇತ್ರ. 2028ರ ರಾಜಕೀಯ ಭವಿಷ್ಯವನ್ನ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು. ನಮ್ಮ ಜೆಡಿಎಸ್ ಪಕ್ಷದಲ್ಲಿ ಯಾವುದೇ ಗೊಂದಲವಿಲ್ಲ, ಯಾವುದೇ ಒತ್ತಡಗಳಿಗೆ ನಾವು ಮಣಿಯೋದಿಲ್ಲ ಅಂತ ಹೇಳಿದ್ದಾರೆ ಸಮಾವೇಶದಲ್ಲಿ. ಕಾರ್ಯಕರ್ತರ ಭಾವನೆಗಳಿಗೆ ನಾವು ಬೆಲೆಯನ್ನ ಕೊಟ್ಟಿದ್ದೇವೆ. ಚಾಮುಂಡೇಶ್ವರಿ ಕ್ಷೇತ್ರ ಜೆಡಿಎಸ್ನ ಭದ್ರಕೋಟೆಯಾಗಿದೆ. ಇದನ್ನ ನಾವು ಮನವರಿಕೆ ಮಾಡಿಕೊಡಲು ಸಮಾವೇಶವನ್ನ ಕೂಡ ಮಾಡಿದ್ದೇವೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಇದೀಗ ಕುಮಾರಸ್ವಾಮಿ ಅವರು ಗುಡುಗಿದ್ದಾರೆ. 2028ರ ಚುನಾವಣೆಯಲ್ಲಿ ಜೆಡಿಎಸ್ಗೆ 75 ಸ್ಥಾನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಜೆಡಿಎಸ್ನ ಮತ ಲೆಕ್ಕಾಚಾರ ಹೇಗಿದೆ? ಯಾವ್ಯಾವ ವರ್ಷದಲ್ಲಿ ಚುನಾವಣೆ ನಡೆದಿರುತ್ತಲ್ವಾ, ಯಾವ್ಯಾವ ವರ್ಷದಲ್ಲಿ ಎಷ್ಟೆಷ್ಟು ಒಂದು ಸೀಟ್ಗಳನ್ನು ಗೆದ್ದಿರುವಂಥದ್ದು ಜೆಡಿಎಸ್ ಪಕ್ಷ ಅನ್ನೋದನ್ನು ಒಂದೊಂದಾಗಿ ಗಮನಿಸ್ತಾ ಹೋಗೋದಾದರೆ 1999ರಲ್ಲಿ 224 ವಿಧಾನಸಭಾ ಕ್ಷೇತ್ರಗಳಿಗೆ 10 ಸ್ಥಾನವನ್ನು ಗೆದ್ದಿತ್ತು ಜೆಡಿಎಸ್. 2024ರ ಚುನಾವಣೆಯನ್ನು ಗಮನಿಸ್ತಾ ಹೋದಾಗ 224 ಕ್ಷೇತ್ರಗಳಿಗೆ 58 ಸೀಟ್ಗಳನ್ನು ಗೆದ್ದಿದ್ರು ಜೆಡಿಎಸ್. ಇನ್ನು 2008 224 ಕ್ಷೇತ್ರಗಳ ವಿಧಾನಸಭಾ ಎಲೆಕ್ಷನ್ನಲ್ಲಿ 28, 2018ರಲ್ಲಿ 37 ಸ್ಥಾನವನ್ನ ಗೆದ್ದಿತ್ತು ಜೆಡಿಎಸ್ ಪಕ್ಷ. ಹಾಗೆ 2023ರಲ್ಲಿ 19 ಸ್ಥಾನವನ್ನ ಗೆದ್ದಿತ್ತು. ಹಾಗಿದ್ರೆ 2028ರಲ್ಲಿ ಎಷ್ಟು ಸ್ಥಾನವನ್ನ ಗೆಲ್ಲಲಿದೆ? ಈಗಾಗಲೇ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು 75 ಸ್ಥಾನವನ್ನ ಗೆಲ್ತೀವಿ ಅಂತ. 1999ನ್ನ ಗಮನಿಸಿದಾಗ ನಮಗೆ ಕಾಣೋದು 10 ಶಾಸಕರು ಗೆದ್ದಿದ್ರು ಆ ಒಂದು ಕಾಲಘಟ್ಟದಲ್ಲಿ. ಹಾಗೆ 2004ರಲ್ಲಿ 58 ಸ್ಥಾನವನ್ನ ಗೆದ್ದಿದ್ರು. 224 ಕ್ಷೇತ್ರಗಳಿಗೆ ಚುನಾವಣೆ ನಡೆದಿತ್ತು. ಹಾಗೆ 2008ರಲ್ಲಿ 28 ಸ್ಥಾನವನ್ನ ಜೆಡಿಎಸ್ ಗೆದ್ಕೊಂಡು ಬಂದಿತ್ತು. ಹಾಗೆ 2013ರನ್ನ ಗಮನಿಸಿದಾಗ 40 ಸ್ಥಾನದಲ್ಲಿ ಜೆಡಿಎಸ್ ಗೆಲುವನ್ನ ಸಾಧಿಸಿತ್ತು. 224 ಕ್ಷೇತ್ರಗಳ ಒಂದು ಕ್ಷೇತ್ರಕ್ಕೆ ಚುನಾವಣೆ ನಡೆದಾಗ 40 ಸ್ಥಾನವನ್ನ ಗೆದ್ಕೊಂಡು ಬಂದಿತ್ತು ಜೆಡಿಎಸ್ ಪಕ್ಷ. ಹಾಗೆ 2018ನ್ನ ನಾವು ಗಮನಿಸ್ತಾ ಹೋದಾಗ 224 ಕ್ಷೇತ್ರಗಳ ಪೈಕಿ 37 ಸ್ಥಾನವನ್ನ ಜೆಡಿಎಸ್ ಗೆದ್ಕೊಂಡು ಬಂದಿತ್ತು. ಅದಾದ ನಂತರ 2023 ಅಲ್ಲೂ ಕೂಡ 19 ಸ್ಥಾನವನ್ನ ಜೆಡಿಎಸ್ ಗೆಲುವನ್ನ ಸಾಧಿಸಿರುವಂಥದ್ದು. ಈಗ ಕೊನೆಯದಾಗಿ 2028 ಎಷ್ಟು ಸ್ಥಾನವನ್ನ ಗೆಲ್ಲಲಿದೆ ಅನ್ನೋದನ್ನ ಕಾದು ನೋಡಬೇಕು. ಈಗಾಗಲೇ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. 75 ಸ್ಥಾನವನ್ನ ನಾವು ಗೆಲ್ತೀವಿ, ಗೆಲ್ಲೋದು ಗ್ಯಾರಂಟಿ ಅಂತ ಹೇಳ್ತಿದ್ದಾರೆ. ಕಮಾಲ್ ಮಾಡಲಿದೆ